ಕೆಲವೇ ತಿಂಗಳ ಹಿಂದೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಮನೆ ಇದೀಗ ಕುದಿಯುವ ಕುಲುಮೆಯಂತಾಗಿದ್ದೊಂದು ವಿಪರ್ಯಾಸ. ಸುಖವಾಗಿರುವುದಕ್ಕೆ ಬೇಕಾಗಿದ್ದೆಲ್ಲ ಮನೆಯಲ್ಲಿ ಕಾಲು ಮುರಿದುಕೊಂಡು ಬಿದ್ದಿತ್ತು. ಬಾಹ್ಯ ಪರಿಕರಗಳ ವಿಷಯದಲ್ಲಿ ಈ ಮಾತನ್ನು ನಿಸ್ಸಂಶಯವಾಗಿ ಹೇಳಬಹುದು. ಆಂತರಿಕ ವಿಷಯಕ್ಕೆ ಬಂದರೆ ಆ ಮನೆ ಮಂದಿಯ ಮನಸ್ಸಿನಲ್ಲಿ ಒಂದು ಕೊರಗು ಇತ್ತು. ಆ ಕೊರಗು 25 ವರ್ಷಗಳಷ್ಟು ಹಳೆಯದಾಗಿದ್ದು ದಂಡು ಬಿದ್ದಿತ್ತು. ಕೊರಗನ್ನು ಸಹಜವೆಂಬಂತೆ ಸ್ವೀಕರಿಸುವ ಮನಸ್ಥಿತಿಗೆ ಮನೆಯವರು ತಲುಪಿದ್ದರು. ಕಾರಣ ಮನೆಮಗಳು. ಹುಡುಗಿಗೆ ಹುಟ್ಟಿನಿಂದಲೇ ಬುದ್ಧಿಮಾಂದ್ಯ. ಅವಳ ಕೆಲಸಗಳನ್ನು ಅವಳು ಮಾಡಿಕೊಳ್ಳುವುದೊಂದು ಪುಣ್ಯ. ದಿನವೂ ಮಾಡುವ ಕೆಲಸವಾದರೂ ಹೇಳಿ ಹೇಳಿ ಮಾಡಿಸಬೇಕಾದ ಸ್ಥಿತಿ. ಹುಡುಗಿ ವಯಸ್ಸಿಗೆ ಬಂದಾಗ ಹೆತ್ತವರು ಕಂಗಾಲಾಗಿದ್ದರು. ಇನ್ನು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕೆಂದು ಧೃತಿಗೆಟ್ಟಿದ್ದರು. ತಾವಿರುವವರೆಗೆ ಸರಿ, ಆಮೇಲಿನ ಗತಿ? ಸರಿಯಾಗಿರುವವರನ್ನೇ ಬಾಳಗೊಡಿಸಿದಷ್ಟು ಕ್ರೂರಿಯಾಗಿದೆ ಸಮಾಜ. ಇನ್ನು ಸರಿಯಿಲ್ಲದವರನ್ನು ಯಾವ ರೀತಿ ದುರುಪಯೋಗಪಡಿಸಿಕೊಳ್ಳುತ್ತದೆಯೋ ಯಾರು ಬಲ್ಲ. ಶ್ರೀಕಂಠ ಅಪ್ಪ ಅಮ್ಮನ ಬೆನ್ನೆಲುಬಾಗಿ ನಿಂತು ಅವರನ್ನು ಸಾಂತ್ವನಗೊಳಿಸಿದ್ದ. ನಾನಿದ್ದೀನಿ, ನೋಡ್ಕೋತೀನಿ. ತಂಗಿಯ ವಿಷಯದಲ್ಲಿ ನೀವು ಚಿಂತೆ ಮಾಡಲೇಬೇಡಿ. ಬುದ್ಧಿಮಾಂದ್ಯದ ಹುಡುಗಿ ಮನೆಯ ಎಲ್ಲರ ಬಾಯಲ್ಲಿ ತಂಗಿ. ಅವಳಿಗೆ ಶ್ರೀಲತಾ ಎಂದು ಹೆಸರಿಟ್ಟಿದ್ದು ಮನೆಯವರಿಗೆ ಮರೆತೇ ಹೋಗಿದೆ. ತಂಗಿ, ತಂಗ್ಯಮ್ಮ, ತಂಗಕ್ಕ, ತಂಗಿಯೊಂದಿಗೆ ನಾನಾ ಸಂಬಂಧ ಸೂಚಕ ಪದಗಳನ್ನು ಉಪಯೋಗಿಸಿ ಮಾತನಾಡಿಸುವ ಪರಿಪಾಠ. ದೇವರು ಒಂದರಲ್ಲಿ ಕೊರೆ ಮಾಡಿದ್ದನ್ನು ಮತ್ತೊಂದರಲ್ಲಿ ತುಂಬಿಸಿಕೊಟ್ಟಂತೆ ಶ್ರೀಕಂಠ ಬುದ್ಧಿವಂತ ಹುಡುಗ. ಮೆರಿಟ್ನಲ್ಲಿ ಪಾಸು ಮಾಡಿ ಸೀಟು ಗಿಟ್ಟಿಸಿಕೊಂಡು ಇಂಜಿನಿಯರ್ ಆಗಿ ಓದು ಮುಗಿಯುವುದರೊಳಗೆ ಒಳ್ಳೆಯ ಕಂಪನಿಯಲ್ಲಿ ಉದ್ಯೋಗವೂ ಸಿಕ್ಕಿ ಇನ್ನು ಕಷ್ಟಗಳೆಲ್ಲ ಕಳೆದು ಹೋದಂತೆ ಮನೆಯಲ್ಲಿ ನೆಮ್ಮದಿಯ ನಿಟ್ಟುಸಿರು. ಬುದ್ಧಿ ಬಂದಾಗಿನಿಂದ ವಲೆಯ ಮುಂದೆ ಬೆಂದು ಬಸವಳಿದಿದ್ದ ಸೀನಪ್ಪಯ್ಯನಿಗೆ ಮಗ ಕಡ್ಡಾಯ ವಿಶ್ರಾಂತಿ ಕೊಡಿಸಿದ್ದ. ಅಡುಗೆ ಭಟ್ಟರ ಹುದ್ದೆಯಿಂದ ಸೀನಪ್ಪಯ್ಯನಿಗೆ ನಿವೃತ್ತಿ ಸಿಕ್ಕಿತ್ತು. ಮನೆಯ ತಣ್ಣೆರಳಲ್ಲಿ ಹಾಯಾಗಿರುವ ಕಾಲ ಬಂದಿತ್ತು. ಮಗಳು ಸರಿಯಾಗಿದ್ದು ಅವಳಿಗೊಂದು ಮದುವೆಯಾಗಿದ್ದರೆ ಈ ಪ್ರಪಂಚದಲ್ಲಿ ತಮ್ಮಷ್ಟು ಸುಖಿಗಳೇ ಇರಲಿಲ್ಲ ಎಂದು ದಂಪತಿ ಕನವರಿಸುತ್ತಿದ್ದರು. ಅದು ಆಗದ ಹೋಗದ ಮಾತು ಎಂದು ಇಬ್ಬರಿಗೂ ಗೊತ್ತಿದೆ. ದೇವರು ಇಷ್ಟರ ಮಟ್ಟಿನ ಕೃಪೆ ತೋರಿಸಿದ್ದಾನಲ್ಲ, ಸಾಕು, ಎಲ್ಲ ಅವನಿಚ್ಛೆ ಎನ್ನುವ ಸಂತೃಪ್ತ ಭಾವನೆಗೆ ದಂಪತಿ ತಲುಪಿದ್ದರೆ ಅದಕ್ಕೆ ಶ್ರೀಕಂಠ ಕಾರಣ. ತಂಗಿಯನ್ನು ಎಳೆ ಮಗುವಿನಂತೆ ಭಾವಿಸಿ ಆಪ್ತವಾಗಿ ನಡೆಸಿಕೊಳ್ಳುತ್ತಿದ್ದ ಶ್ರೀಕಂಠ. ಕೆಲಸ ಸಿಕ್ಕಿದ ಮೇಲಂತೂ ದಿವಸ ಮನೆಗೆ ಬರುವಾಗ ತಂಗ್ಯಮ್ಮನಿಗೆಂದು ಕೈಯಲ್ಲಿ ಏನಾದರೊಂದು ತಿನಿಸು. ಅವನ ದಾರಿ ಕಾಯುತ್ತಾ ಮನೆಯೆದುರಿನ ಮೆಟ್ಟಿಲಿನ ಮೇಲೆ ಕುಳಿತಿರುತ್ತಿದ್ದ ತಂಗಿ. ಚೆನ್ನಾಗಿರಲ್ಲ ಕಣೆ, ಹಾಗೆಲ್ಲ ಮನೆ ಮುಂದೆ ಕೂತ್ಕೋಬಾರ್ದು, ಒಳಗೆ ಬಾ, ಅಮ್ಮ ಕರೆದರೆ ಅವಳ ಕಿವಿ ಕೆಪ್ಪು. ತೀರಾ ಒತ್ತಾಯಿಸಿದರೆ ಸಣ್ಣ ಮಗುವಿನಂತೆ ಕೈಕಾಲು ಜಾಡಿಸಿ ಹಠ. ತಿಂಡಿ ತಂದ್ಕೊಟ್ಟು ಹಟ್ಟಕ್ಕೆ ಹತ್ತಿಸ್ಬಿಟ್ಟಿದ್ದಿ. ನಿನ್ನನ್ನು ಕಾಯ್ಕೊಂಡು ಬೀದಿ ಬಾಗ್ಲಲ್ಲಿ ಕೂತಿರ್ತಾಳೆ. ಬೇಡ ಅಂದರೆ ಹಠ. ಸೀತಮ್ಮ ಮಗನೊಡನೆ ದೂರುತ್ತಿದ್ದರು. ಬಾಗಿಲು ತೆರೆದರೆ ರಸ್ತೆಗಿಳಿಯುವಂತಿರುವ ಆ ಮನೆಯಲ್ಲಿ ಮಗಳು ಮುಂದಿನ ಮೆಟ್ಟಿಲ ಮೇಲೆ ಕೂರುವುದು ಅಮ್ಮನಿಗೆ ಲಜ್ಜೆಗೇಡಿ ವರ್ತನೆ ಅನ್ನಿಸುತ್ತದೆ. ಆದರೆ ಮಗಳಿಗೆ ಈ ಸೂಕ್ಷ್ಮಗಳೆಲ್ಲ ಅರ್ಥವಾಗಬೇಕಾದರೂ ಹೇಗೆ? ಸೋತು ಹೋದ ಅಮ್ಮ ಅವಳೊಂದಿಗೆ ತಾವೂ ಮೆಟ್ಟಿಲ ಮೇಲೆ ಕೂರುವುದನ್ನು ರೂಢಿಸಿಕೊಂಡು ಅಷ್ಟರ ಮಟ್ಟಿಗೆ ಮಗಳನ್ನು ಕಾಯುತ್ತಿದ್ದೇನೆಂದು ಸಮಾಧಾನ ಮಾಡಿಕೊಳ್ತಾ ಇದ್ರು. ಶ್ರೀಕಂಠ ಅಮ್ಮನ ಎದೆಗುದಿಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಆಗಲೇ ಪ್ರಯತ್ನ ಆರಂಭಿಸಿದ್ದ. ಶ್ರೀಕಂಠನಿಗೆ ಕೆಲಸ ಸಿಕ್ಕಿ 8 ವರ್ಷಗಳಾಗುವುದರಲ್ಲಿ ಮಂತ್ರದಂಡ ಆಡಿಸಿದಂತೆ ಬದುಕು. ಬಡ ಕುಟುಂಬದಿಂದ ಸ್ಥಿತಿಗತಿ ಸಂಪೂರ್ಣ ಬದಲಾಗಿ ಹೋಗಿತ್ತು. ಶ್ರೀಕಂಠ 3 ಬೆಡ್ರೂಮ್ಗಳ ಐಷಾರಾಮಿ ಫ್ಲ್ಯಾಟ್ ಖರೀದಿಸಿದ್ದ. ಕಾರು ಕೊಂಡಿದ್ದ. ಬೇಕಾದ ಅನುಕೂಲತೆಗಳು ಮನೆ ತುಂಬಿದ್ದವು. 3 ಬಾರಿ ವಿದೇಶಕ್ಕೂ ಹೋಗಿ ಬಂದು. ಅದೆಂಥ ಕೆಲಸನಪ್ಪ, ಲಕ್ಷಗಟ್ಟಲೆ ಸಂಬಳ ಕೊಡುವಂಥದ್ದು, ನಮಗೆ ತಲೆಬುಡ ಅರ್ಥ ಆಗಲ್ಲ ಎಂದು ಗಂಡ ಹೆಂಡತಿಯರು ಮಾತನಾಡಿಕೊಳ್ಳುತ್ತಿದ್ದರು. ಸೀತಮ್ಮನಿಗೆ ಈಗ ಸುಖವೇ ಸುಖ. ಮನೆ ಕೆಲಸಕ್ಕೆ 1 ಜನ, ಕಾರು ತೊಳೆಯುವುದಕ್ಕೆಂದು ಮತ್ತೊಬ್ಬರು. ಆ ಕೆಲಸ ನಾನು ಮಾಡ್ತೀನಿ, ಅವನ್ನ ಕೂತ್ಕೊಂಡು ಮಾಡಿ ಹೋಗೋಕ್ಕೆ ಅಷ್ಟೆಲ್ಲ ದುಡ್ಡು ಕೊಡಬೇಕಾ? ಸೀನಪ್ಪಯ್ಯ ಹೇಳಿದ್ದರು. ಶ್ರೀಕಂಠ ಸುತಾರಾಮ್ ಒಪ್ಪಿರಲಿಲ್ಲ. ಬೇಸ್ಮೆಂಟ್ಗೆ ಹೋಗಿ ಕಾರು ತೊಳಿತಾ ನಿಂತ್ಕೋತೀರಾ ನೀವು? ಏನು ಅಂತ ತಿಳ್ಕೊಂಡಿದ್ದೀರಿ ನಿನ್ನ ಎನ್ನುವ ಮಾತಾಡಿ. ಅಯ್ಯಬ್ಬ, ದೊಡ್ಡಸ್ತಿಕೆ ಮಾಡಿಕೊಂಡು ಓಡಾಡೋಕ್ಕೂ ಅಭ್ಯಾಸ ಇರಬೇಕು ಅನ್ನಿಸ್ತು ಸೀನಪ್ಪಯ್ಯನಿಗೆ. ಹಗೂರಕ್ಕೆ 1 ಅಡಿಗೆ ಮಾಡಿಟ್ಟರೆ ಸೀತಮ್ಮನಿಗೆ ಮತ್ತೆ 3 ಕಾಸಿನ ಕೆಲಸ ಇಲ್ಲ. ಎಷ್ಟೋ ಸಲ ಈ ಕೆಲಸವನ್ನು ಸೀನಪ್ಪಯ್ಯವರು ಅಡಿಗೆ ಭಟ್ರಾಗಿರೋದ್ರಿಂದ ಅವರೇ ವಹಿಸಿಕೊಂಡು ಹಳೆಯ ನೆನಪಿಗೆ ತುಕ್ಕು ಹಿಡಿಯದಂತೆ ಸಾಣೆ ಕೊಡುತ್ತಿದ್ದರು.
ಎಣ್ಣೆ ತುಪ್ಪ ಕೈಬಿಚ್ಚಿ ಹಾಕುವ ಅವರ ಕ್ರಮ ಸೀತಮ್ಮನಿಗೆ ಸುತಾರಂ ಹಿಡಿಸುತ್ತಿರಲಿಲ್ಲ. ನೀವು ಅಡಿಗೆ ಮಾಡ್ತಾ ಇರೋದು ಛತ್ರದಲ್ಲಲ್ಲ, ಮನೆಯಲ್ಲಿ ಎಂದು ಕೆಣಕುತ್ತಿದ್ದರು. ನಿನ್ನ ಜುಗ್ಗತನ ನೀನೆಲ್ಲಿ ಬಿಡ್ತಿ? ಮಗ ಕೈತುಂಬ ಸಂಪಾದನೆ ಮಾಡ್ತಿದ್ರು, ನಿಂದು ಕಪಿಮುಷ್ಟಿ ಅನ್ನುತ್ತಿದ್ದರು ಸೀನಪ್ಪಯ್ಯ. ಖರ್ಚು ಅಂತ ಅಲ್ಲ ಕಣ್ರಿ, ಯಾವುದಕ್ಕೂ ಒಂದು ವಯಸ್ಸು ಅನ್ನೋದಿರುತ್ತೆ. ಎಣ್ಣೆ ಬೆಣ್ಣೆ ತಿನ್ನೋ ವಯಸ್ಸಾ ಇದು? ಹೋಗ್ಲಿ, ತಿಂದಿದ್ದು ಅರಗಿಸೋಕ್ಕೆ ಮೈ ಮುರಿಯೋ ಕೆಲಸನಾದರೂ ಉಂಟಾ? ನಮಗೆ ವಯಸ್ಸಾಯಿತು ಅಂದರೆ ಮಕ್ಕಳಿಗೆ ವಯಸ್ಸಾಯ್ತೇನೆ. ಕಲ್ಲು ತಿಂದು ಕರಗಿಸೋ ಪ್ರಾಯ. ನಾಲಿಗೆಗೆ ರುಚಿಯಾಗಿದ್ದು ತಿನ್ನೋ ಸುಖವೂ ಇಲ್ದಿದ್ರೆ ಅಷ್ಟೆಲ್ಲ ದುಡಿಯೋದಾದರೂ ಯಾಕೆ? ಅದು ಹೌದು ಎಂದು ಸೀತಮ್ಮ ಅಂದರೆ ಸೀನಪ್ಪಯ್ಯನಿಗೆ ನಗೆ. ಪುರುಸೊತ್ತು ಹೆಚ್ಚಾಗಿ ಟಿವಿ ಧಾರಾವಾಹಿ ನೋಡಿ ನೋಡಿ ಅದರಲ್ಲಿ ಮಾತನಾಡುವ ಹಾಗೆ ನಾಲಿಗೆಗೆ ಬಂದು ಬಿಡುತ್ತೆ. ಅದು ಹೌದು ಎನ್ನುವುದು ಧಾರಾವಾಹಿಗಳಲ್ಲಿ ಭಾರೀ ಚಲಾವಣೆಯಲ್ಲಿರುವ ಪದಗಳು ಎಂಬುದು ದಂಪತಿಯ ಏಕಾಭಿಪ್ರಾಯ. ತಂಗಕ್ಕ ಕೂಡ ಅರ್ಥವಾಗಲಿ ಬಿಡಲಿ ಟಿವಿ ನೋಡುವುದನ್ನು ರೂಢಿ ಮಾಡಿಕೊಂಡಿದ್ದಳು. ಬೆಳಿಗ್ಗೆ ಎದ್ದು ಕಾಫಿ ಲೋಟ ಕೈಯಲ್ಲಿ ಹಿಡಿದು ಬಂದು ಟಿವಿ ಹಾಕಿದರೆ ರಾತ್ರಿ 11 ದಾಟಿದರೂ ಆಫ್ ಮಾಡುವ ಪಂಚಾಯಿತಿಯೇ ಇಲ್ಲ. ಒಂದು ಚಾನಲ್ನಿಂದ ಮತ್ತೊಂದಕ್ಕೆ, ಮತ್ತೊಂದರಿಂದ ಮಗದೊಂದಕ್ಕೆ. ಎಲ್ಲ ನಕ್ಕಾಗ ತಂಗಕ್ಕ ನಗುತ್ತಾಳೆ, ಲೊಚಗುಟ್ಟಿದಾಗ ಗಂಭೀರವಾಗಿರುತ್ತಾಳೆ ಮತ್ತು ಖುಷಿ ಹೆಚ್ಚಿದರೆ ಪುಟ್ಟ ಮಗುವಿನಂತೆ ಚಪ್ಪಾಳೆ ತಟ್ಟಿ ಅಮ್ಮನಿಂದ ಹುಷ್ ಎಂದು ಗದರಿಸಿಕೊಳ್ಳುತ್ತಾಳೆ. ಶನಿವಾರ ಭಾನುವಾರಗಳಲ್ಲಿ ಶ್ರೀಕಂಠ ಮನೆಯಲ್ಲಿದ್ದರೆ ಟಿವಿ ಬಂದ್. ಹಾಕಿದರೂ ಅವನ ಇಷ್ಟದ ಕಾರ್ಯಕ್ರಮ. ಗೌಜು ಗದ್ದಲ ಶ್ರೀಕಂಠನಿಗೆ ಇಷ್ಟವಾಗುವುದಿಲ್ಲ. ಅವನು ಮನೆಯಲ್ಲಿದ್ದ ಅಂದರೆ ಮನೆ ತಣ್ಣಗೆ. ತಂಗಿ ಕೂಡ ಟಿವಿ ತಂಟೆಗೆ ಹೋಗದೆ ಧ್ಯಾನ ಮಗ್ನಳಂತೆ ಸೋಫಾದ ಮೇಲೆ ಚಕ್ಕಮುಟ್ಟೆ ಹಾಕಿ ಕೂತು ಅರೆಗಣ್ಣು ಮುಚ್ಚಿ ತೂಕಡಿಸುತ್ತಿರುತ್ತಾಳೆ. ಒಳಗೆ ವಿಶೇಷದ ತಿಂಡಿ ತೀರ್ಥದ ಸಿದ್ಧತೆಯಲ್ಲಿ ಗಂಡ ಹೆಂಡಿರೋ. ಸಂಜೆಯ ಹೊತ್ತು ಹೊರಗೆಲ್ಲಾದರೂ ಒಂದು ರೌಂಡು. ಡ್ರೈವ್ ಮಾಡುವ ಶ್ರೀಕಂಠನ ಪಕ್ಕದ ಜಾಗ ತಂಗಿಗೆ ಮೀಸಲು. ಎಲ್ಲರಿಗಿಂತ ಮುಂಚೆ ಅವಳೇ ಹತ್ತಿ ಕೂರುತ್ತಾಳೆ. ಅದು ಅವಳ ಹಕ್ಕಿನ ಜಾಗ. ಅದು ನೋಡು ಇದು ನೋಡು ಎಂದು ಎಳೆ ಮಕ್ಕಳಿಗೆ ತೋರಿಸುವಂತೆ ಹೊರಗಿನ ದೃಶ್ಯ ವಿವರಿಸುತ್ತಾ ಶ್ರೀಕಂಠ ಕಾರು ಓಡಿಸುತ್ತಿದ್ದರೆ ತಂಗಕ್ಕ ಅವನ ತಂಗಿಯಲ್ಲ ಮಗಳು ಎಂದು ಹಿಂದೆ ಕೂತ ಇಬ್ಬರಿಗೂ ಅನಿಸಿದ್ದಿದೆ. ಕೂತಲ್ಲೇ ಕೂತು ಕಾಲ ಸವಿಯುತ್ತಾ ತಂಗಕ್ಕ ಸಿಡಿದು ಒಡೆಯುವಂತೆ ಬುರುಡು ಬುರುಡಾಗಿ ಅಡ್ಡಗಲ ದಪ್ಪವಾಗಿ ಹೋಗಿದ್ದಾಳೆ. ಹೀಗೆ ಮೈ ಬರೋದು ಒಳ್ಳೆಯದೇನಲ್ಲ. ನಾಳೆಯಿಂದ ಇಬ್ಬರು ವಾಕಿಂಗಿಗೆ ಹೋಗಿ ಎಂದು ಸೀನಪ್ಪಯ್ಯ ತಾಕೀತು ಮಾಡಿದರು. ನೀವು ಮಾತ್ರ ಕಳ್ಳ ತಪ್ಪಿಸಿಕೋತೀರಾ? ನೀವು ಬನ್ನಿ ಎಂದು ಸೀತಮ್ಮ ದುಂಬಾಲು ಬಿದ್ದು ಸಂಜೆ ಹೊತ್ತು ಅಪಾರ್ಟ್ಮೆಂಟಿನೊಳಗಿರುವ ಪಾರ್ಕಿನಲ್ಲಿ 3 ಜನ ವಾಕಿಂಗ್ ಮಾಡುತ್ತಾರೆ. ಲೆಕ್ಕ ಮಾಡಿ 5 ಸುತ್ತು. ಹೀಗೆ ವಾಕಿಂಗ್ ಮಾಡುವ ಎಷ್ಟೋ ಜನ ಮುಗುಳ್ನಗೆಯ ವಿನಿಮಯದಿಂದ ಪರಿಚಿತರಾಗಿ ಮನೆ ಮಗ್ಗುಲಲ್ಲಿರುವ ಪಾರ್ಕಿನಲ್ಲಿ ವಾಕಿಂಗ್ ಹೋಗಬೇಕಾದರೂ ಅದೆಷ್ಟೋ ತಯಾರಿ. ಶ್ರೀಕಂಠನೊಡನೆ ಅನುಭವ ಹಂಚಿಕೊಂಡದ್ದೇ ತಪ್ಪಾಯಿತು. ಆ ಶನಿವಾರ 3 ಜನರನ್ನು ಕರೆದುಕೊಂಡು ಹೋಗಿ ವಾಕ್ ಮಾಡುವಾಗ ಧರಿಸುವ ಬೂಟ್ಸು ಕೊಡಿಸಿದ. ಬರೀ ರಗಳೆ, ಮೆಟ್ಟೆ ವಾಸಿನಪ್ಪ ಅಂದರು ಸೀತಮ್ಮ. ಎಲ್ಲರ ಹಾಗೆ ನಾವೂ ಇರಬೇಕು, ನಿಮಗೇನು ಕಮ್ಮಿಯಾಗಿದೆ, ಮಜಾ ಮಾಡಿ ಅಂದ ಶ್ರೀಕಂಠ. ಓ ಮಜಾ ಮಾಡ್ತೀನಿ ಅನ್ನುತ್ತಾ ಬೂಟಿನೊಳಗ ಕಾಲು ತೋರಿಸಿ ಕಷ್ಟಪಟ್ಟು ಲೇಸು ಕಟ್ಟಿಕೊಂಡು ಮನೆಯೊಳಗೆಲ್ಲ ಓಡಾಡಿ ಸುಖಿಸಿದಳು ತಂಗಕ್ಕ. ವರ್ಷ 30 ಶ್ರೀಕಂಠ ಮದುವೆಯ ಬಗ್ಗೆ ಒಲವು ತೋರಿಸಿರಲಿಲ್ಲ. ಮದುವೆಯೇ ಬೇಡ ಎಂದು ಅವನ ಹಠ. ತಂಗಕ್ಕನನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಹಾಗೆ ನೋಡಿಕೊಳ್ಳುವವಳು ಅದೆಲ್ಲಿ ಸಿಗುತ್ತಾಳೆ? ಈಗಿರುವ ಹಾಗೆ ಎಲ್ಲ ಸರಿಯಾಗಿದೆ, ಸುಖವಾಗಿದೆ ಎಂದು ಅವನು ವಾದ. ತಮಗೂ ವಯಸ್ಸಾಗುತ್ತಾ ಬರುತ್ತಿಲ್ಲವೇ? ತಮ್ಮ ನಂತರ ತಂಗಕ್ಕನನ್ನು ಕಾದುಕೊಂಡು ಶ್ರೀಕಂಠ ಮನೆಯಲ್ಲಿರಲು ಸಾಧ್ಯವೇ? ಪರ್ಯಾಯ ವ್ಯವಸ್ಥೆ ಬೇಕೇ ಬೇಕು ಎಂದು ಹೆತ್ತವರ ಹಠ. ಅಲ್ಲದೆ ಸನ್ಯಾಸಿಯ ಹಾಗೆ ಬದುಕು ಮಾಡಲು ಶ್ರೀಕಂಠನಿಗೇನು ಕರ್ಮ? ಯಾವುದರಲ್ಲಿ ಅವನಿಗೆ ಅರಕೆಯಾಗಿದೆ? ತಂಗಕ್ಕನ ಹಣೆ ಬರಕ್ಕೆ ಅವನು ಯಾಕೆ ತಲೆ ಕೊಡಬೇಕು ಎಂದು ತರ್ಕ. ಕೊನೆಗೂ ಆಕಾಶ ಪಾತಾಳ ಒಂದು ಮಾಡಿ ಶ್ರೀಕಂಠನನ್ನು ಒಪ್ಪಿಸಿದರು. ನಾನಾ ನಿಬಂಧನೆಗಳನ್ನೊಡ್ಡಿ ಅವನು ಸಮ್ಮತಿ ಸೂಚಿಸಿದ. ಶ್ರೀಕಂಠನ ಯೋಗ್ಯತೆಗೆ ಎಂಥವರೋ ಸಿಗಬಹುದಿತ್ತು. ಆದರೆ ಅಳೆದು ಸುರಿದು ಮನೆಯವರು ಆಯ್ಕೆ ಮಾಡಿದ್ದು ಬಡವರ ಮನೆಯ ಹುಡುಗಿಯನ್ನು. ಅವಳಿಗೂ ವರ್ಷ 28. ನೋಡಲು ಲಕ್ಷಣವಾಗಿದ್ದಳು. ಮನೆಯಲ್ಲಿ ಸದ್ಗೃಹಿಣಿಯಾಗಿದ್ದು ಎಲ್ಲರನ್ನೂ ಸುಧಾರಿಸಿಕೊಂಡು ಹೋದರೆ ಸಾಕು ಎನ್ನುವ ಅಭಿಪ್ರಾಯ ತಿಳಿಸಿದಾಗ ಸೌಭಾಗ್ಯನ ಅಪ್ಪ ನೆಲದವರೆಗೆ ಬಾಗಿ ಹೋಗಿದ್ದರು. ಸೌಭಾಗ್ಯ ಕೂಡ ಶ್ರೀಕಂಠ ಹೇಳಿದ್ದಕ್ಕೆಲ್ಲ ತಲೆ ಕುಣಿಸಿ ಬೆರಗುಗಣ್ಣಿನಲ್ಲಿ ಮನೆಯ ಅಂದ ಚಂದ ತುಂಬಿಕೊಂಡು
ತಂಗಕ್ಕನ ಪಕ್ಕ ಕೂತು ಅವಳ ಕೈ ಹಿಡಿದು ಪ್ರೀತಿಯ ಮಾತಾಡಿ ಆದೀತು ಹುಡುಗಿ ಎನ್ನುವ ಅಭಿಪ್ರಾಯ ಮೂಡಿಸಿದ್ದಳು. ಶ್ರೀಕಂಠನ ಅಪೇಕ್ಷೆಯಂತೆ ಮದುವೆ ಸರಳವಾಗಿ ನಡೆಯಿತು. ಸೌಭಾಗ್ಯ ಮನೆ ತುಂಬಿದ್ದಳು. ಶ್ರೀಕಂಠನ ಹೆತ್ತವರ ಮನಸ್ಸಲ್ಲಿ ಒಂದು ಸುರಕ್ಷಾ ಭಾವ, ಇನ್ನು ಭಯವಿಲ್ಲ ಎನ್ನುವ ನಿರುಮ್ಮಳ ಸಮಾಧಾನ. ಬಡತನದೊಂದಿಗೆ ಒಳ್ಳೆಯತನವನ್ನು, ಶ್ರೀಮಂತಿಕೆಯೊಂದಿಗೆ ದುರಹಂಕಾರವನ್ನು, ಅಂದದೊಡಗೆ ಠೇಂಕಾರವನ್ನು, ಸಾಧಾರಣ ರೂಪಿನೊಡನೆ ನಿರ್ಗಮವನ್ನು ಸಮೀಕರಿಸಿ ಅವೆಲ್ಲ ಲೋಕಾರೂಢಿಯ ಸಂಗತಿಗಳೆಂಬಂತೆ ಬಿಂಬಿಸಿಟ್ಟವರು ಯಾರು? ಹೆಚ್ಚಿನವರ ಅಭಿಪ್ರಾಯದಂತೆ ಶ್ರೀಕಂಠನ ಮನೆಯವರೋ ಹಾಗೆ ಅಂದುಕೊಂಡಿದ್ದು ಕ್ರಮೇಣ ತಲೆಕೆಳಗಾಯಿತು. ಸಲೀಸಾಗಿ ಬಿಡುಸಾಗಿ ಎಲ್ಲರೊಡನೆ ಒಂದಾಗಿದ್ದ ಸೌಭಾಗ್ಯ ದಿನ ಕಳೆದಂತೆ ಸೆಟೆದುಕೊಳ್ಳುತ್ತಾ ಬಂದಳು. ಏನೋ ಬಿಗುಮಾನ, ಸೆಡವು. ಶ್ರೀಕಂಠ ತಂಗಕ್ಕನತ್ತ ತೋರಿಸುವ ಪ್ರೀತಿ ಕಂಡು ಕಣ್ಣುರಿ ಕೈ ಹಿಡಿದ ಹಕ್ಕಿನವನು ತನ್ನೊಡನಲ್ಲದೆ ಬೇರೊಬ್ಬರೊಡನೆ, ಆ ಬೇರೊಬ್ಬರು ಎಷ್ಟೇ ಹತ್ತಿರದ ರಕ್ತ ಸಂಬಂಧಿಗಳಾಗಿರಲಿ, ಮೃದು ಭಾವನೆ ತಳೆದಿರುವುದನ್ನು ಸಹಿಸಿಕೊಳ್ಳುವುದು ಬಹುಮಂದಿಗೆ ಅಸಾಧ್ಯವಾಗಿ ಬಿಡುತ್ತದೆ. ಗಂಡನ ಪ್ರೀತಿ ಏನಿದ್ದರೂ ತನಗೆ, ಹೆಚ್ಚೆಂದರೆ ತನ್ನ ಪೈಕಿ ಅವರಿಗೆ ಮೀಸಲಾಗಿರಬೇಕು. ಅದರಲ್ಲೂ ಈ ಮನೆಯಲ್ಲಿ ದುಡಿದು ತಂದು ಎಲ್ಲರನ್ನೂ ಸುಖದ ಶಿಖರದಲ್ಲಿ ಕೂರಿಸುವವನು ನನ್ನ ಗಂಡ. ತಾನು ಅವನ ಕೈ ಹಿಡಿದವಳು, ಮನೆಯ ಯಜಮಾನಿ. ಅಸಮಾಧಾನ ಎನ್ನುವುದು ಎಲ್ಲಿಂದ ಆರಂಭವಾಯಿತೆಂದು ಮೂಲ ಹುಡುಕಲು ಹೊರಟರೆ ಗುಮಾನಿ ಹೊರಳುವುದು ಅಮಾಯಕ ತಂಗಕ್ಕನ ಮೇಲೆ. ಹೀಗೆ ಒಂದು ವಾರಾಂತ್ಯದಲ್ಲಿ ಎಲ್ಲ ಹೊರಗೆ ಹೊರಟಾಗ ತಂಗಕ್ಕ ಶ್ರೀಕಂಠನ ಪಕ್ಕದ ಜಾಗವನ್ನು ಮಾಮೂಲಿನಂತೆ ಆಕ್ರಮಿಸಿಕೊಂಡಿದ್ದಳು. ಹಿಂದೆ ಕೂತ್ಕೋ ಅಂದಳು ಸೌಭಾಗ್ಯ. ಹ್ಞೂ ಎನ್ನುತ್ತಾ ಗಲಗಲ ತಲೆ ಆಡಿಸಿದಳು ತಂಗಿ. ಅವಳು ಯಾವಾಗಲೂ ಇಲ್ಲೇ ಕೂರೋದು, ನೀನೇ ಹಿಂದೆ ಕೂತ್ಕೋ ಶ್ರೀಕಂಠ ಹೇಳಿದ್ದ. ಸೌಭಾಗ್ಯನ ಹುಬ್ಬು ಗಂಟಾಯ್ತೆ. ಕಾರಿನ ಬಾಗಿಲು ಹಾಕುವಾಗ ಅಗತ್ಯಕ್ಕಿಂತ ಹೆಚ್ಚಿನ ರಭಸ. ಆ ಕ್ಷಣಕ್ಕೆ ಹಾಗೆನ್ನಿಸಿದ್ದರೂ ಸೀನಪ್ಪಯ್ಯ ಸೀತಮ್ಮ ಈ ಪ್ರಸಂಗ ಮರೆತು ಬಿಟ್ಟರು. ತಂಗಕ್ಕನಿಗೆ ಒಂದು ಚಾಳಿ. ಶ್ರೀಕಂಠ ಮನೆಯಲ್ಲಿದ್ದರೆ ಅವಳು ಅವನಿಗೆ ಒರಗಿಕೊಂಡು ಕೂರಬೇಕು. ಅವನ ಬೆರಳುಗಳ ಜೊತೆ ಆಟ ಆಡುತ್ತಿರಬೇಕು. ಅವನೊಡನೆ ಮುದ್ದುಗೆರೆಯುತ್ತಾ ಮಾತನಾಡಬೇಕು. ಮೈ ಮೇಲೆ ಯಾಕೆ ಬೀಳ್ತಿ, ನೀನೇನು ಎಳೆ ಮಗುನಾ ಕೇಳಿದ್ದಳು ಸೌಭಾಗ್ಯ. ಪಾಪ ಅವಳಿಗೇನು ಗೊತ್ತಾಗುತ್ತೆ ವಹಿಸಿಕೊಂಡಿದ್ದ ಶ್ರೀಕಂಠ. ಗೊತ್ತಾಗ್ತಿದ್ರೆ ಕಲಿಸ್ಕೊಡ್ಬೇಕು ನೀವು ಸರಿ ಸೌಭಾಗ್ಯ ಪ್ರತಿಯಾಡಿದ್ದಳು. ಒಂದು ಮನೆ ಅಂದ ಮೇಲೆ 4-5 ಜನ ಒಟ್ಟಿಗಿದ್ದಾರೆಂದ ಮೇಲೆ ಹುಡುಕುತ್ತಾ ಹೋದರೆ ಬೇಕಾದಷ್ಟು ಸಿಗುತ್ತಾ ಹೋಗುತ್ತದೆ. ಯಾವ ಎಗ್ಗಿಲ್ಲದೆ ತಂಗಕ್ಕ ತನ್ನ ರೂಮಿಗೆ ನುಗ್ಗುವುದರಿಂದ ತೊಡಗಿ ಹೇಗೆಂದರೆ ಹಾಗೆ ಮಾನ ಮರ್ಯಾದೆಯ ಪರಿವೇ ಇಲ್ಲದೆ ಕೂತೇಳುವವರೆಗೆ ಸೌಭಾಗ್ಯ ಕನಲುತ್ತಿದ್ದಳು. ಸರಿಯಾದ ರೀತಿ ನೀತಿಗಳನ್ನು ಕಲಿಸದಿರುವ ಕುರಿತು ಅಸಮಾಧಾನ ತೋರುತ್ತಿದ್ದಳು. ಶ್ರೀಕಂಠ ಮನೆಯಲ್ಲಿರುವಾಗ ಅವಳ ವರ್ತನೆಯಲ್ಲಿ ಒಂದು ಸ್ವಲ್ಪ ಮಟ್ಟದ ಹತೋಟಿ ಇರುತ್ತಿದ್ದಾದರೂ ಅವನು ಮನೆಯಲ್ಲಿಲ್ಲ ಅಂದರೆ ಲಗಾಮು ಸಡಿಲ ಆದಂತಾಗುತ್ತಿತ್ತು. ಬಿಸಿ ತುಪ್ಪ ಬಾಯಲ್ಲಿಟ್ಟುಕೊಂಡವರಂತೆ ಸೀನಪ್ಪಯ್ಯ ದಂಪತಿ ಚಡಪಡಿಸುತ್ತಿದ್ದರು. ಎಲ್ಲರಂತಿದ್ದರೆ ಆ ಮಗು ಹಾಗೆಲ್ಲ ವರ್ತಿಸುತ್ತಿತ್ತಾ? ಏನೂ ಗೊತ್ತಾಗುತ್ತೆ ಅದಕ್ಕೆ. ಅತ್ತಿಗೆ ಬೈದರೂ ಹಲ್ಲು ಕಿಸಿಕೊಂಡು ಅವಳ ಹಿಂದೆ ಮುಂದೆ ಸುತ್ತಾಡುತ್ತಾ ಹಸುಗೂಸಿನಂತಿರುವವಳ ಮೇಲೆ ಸೊಸೆಗೇಕೆ ಕಿನಿಸು ಮುನಿಸು? ಯಾವ ಉದ್ದೇಶದಿಂದ ಅವಳನ್ನು ಮನೆ ತುಂಬಿಸಿಕೊಂಡೆವೋ ಆ ಉದ್ದೇಶವೇ ವಿಫಲವಾದ ನೋವು ಮದುವೆಗೆ ಮುನ್ನ ಸ್ವತಃ ಶ್ರೀಕಂಠನೇ ಅವಳಿಗೆ ಹೇಳಿದ್ದ. ತಂಗಕ್ಕನ ಕೊನೆಯವರೆಗೂ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಭರವಸೆ ನಿಂಗಿದ್ರೆ ಈ ಮದುವೆಗೆ ಒಪ್ಕೋ. ಕಷ್ಟ ಅನಿಸಿದರೆ, ಅಸಾಧ್ಯ ಅನಿಸಿದರೆ ನನಗೇನು ಬೇಜಾರಿಲ್ಲ. ಮದುವೆ ಆಗಲೇಬೇಕು ಅನ್ನೋ ಹಠನೂ ನಂಗಿಲ್ಲ. ನಿಮ್ಮ ತಂಗಿ ನನಗೂ ತಂಗಿ. ನನಗೆ ಒಬ್ಬ ತಂಗಿ ಹೀಗಿದ್ದೋಳು ಇದ್ದಿದ್ರೆ ನೋಡ್ಕೋತಾ ಇರಲಿಲ್ವಾ? ದೊಡ್ಡ ಮಾತಾಡಿದ್ದಳಂತೆ ಸೌಭಾಗ್ಯ. ಎಲ್ಲ ಮರೆತು ಹೋಯ್ತು. ಆಡಿದ ಮಾತು ಗಾಳಿಯಲ್ಲಿ ತೇಲಿತು. ಒಂದು ಸಲ ಈ ಮನೆ ಹೊಕ್ಕು ಯಜಮಾನಿಯಾದ ಮೇಲೆ ನೋಡಿಕೊಳ್ಳೋಣ ಅಂದುಕೊಂಡಳೋ ಅಥವಾ ಮನೆ ಹೊಕ್ಕ ಮೇಲೆ ಆಡಿದ ಮಾತು ದುಬಾರಿ ಆಯ್ತಾ ಎನ್ನುವ ಜ್ಞಾನೋದಯವಾಯಿತೋ. ಸೀತಮ್ಮ ಅವಳ ದುಸುಮುಸು ನೋಡಿ ಒಂದು ಸಲ ಎದುರೇ ಹೇಳಿದ್ದರು. ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ಯಲ್ಲೇ, ನಾವೇನು ಸತ್ಯ ಮುಚ್ಚಿಟ್ಟು ಮದುವೆ ಮಾಡಿದ್ವಾ? ಒಂದು ಸಲ ಒಪ್ಕೊಂಡ್ಮೇಲೆ ಇದೇನು ಸತ್ಯ ಹರಿಶ್ಚಂದ್ರ ಕಾಲನೂ ಅಲ್ಲ, ನಾನು ಸತ್ಯ ಹರಿಶ್ಚಂದ್ರ ವಂಶದವಳು ಅಲ್ಲ. ಕೆನ್ನೆಗೆ ಒಡೆದ ಹಾಗೆ ಎದುರುತ್ತರ ಕೊಟ್ಟಿದ್ದಳು ಸೌಭಾಗ್ಯ. ಇಂಥವರಿಗೆ ಹೇಳುವುದೇನು? ದಿನವಿಡೀ ಆಫೀಸಿನಲ್ಲಿ ತಲೆ ಕೆಡಿಸಿಕೊಂಡು ದುಡಿದು ಹೈರಾಣಾಗಿ ಬರುವ ಶ್ರೀಕಂಠನ ಕಿವಿಯವರೆಗೆ
ಯಾವುದೇ ವಿಷಯ ತಲುಪದಂತೆ ದಂಪತಿ ಎಚ್ಚರ ವಹಿಸುತ್ತಿದ್ದರು. ಆದರೂ ಶ್ರೀಕಂಠನ ಮೂಗಿಗೆ ಯಾವುದೋ ಅಡ್ಡವಾಸನೆ ತಲುಪಿತ್ತು. ಚಕ್ಕಂದದಿಂದ ನಗುನಗುತ್ತಿರಬೇಕಾದ ಮನೆಯಲ್ಲಿ ಏನೋ ಅಸಹಜ ವಾತಾವರಣ. ಎಲ್ಲ ದುಮ್ಮುಗಿರುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಂಗಕ್ಕ ಅತ್ತಿಗೆಯನ್ನು ನೋಡಿದರೆ ಹೆದರುತ್ತಾಳೆ. ಆ ಹೆದರಿಕೆ ಅವಳ ಮುಖದಲ್ಲಿ ಎದ್ದು ಕಾಣುವುದನ್ನು ಮುಚ್ಚಿಟ್ಟುಕೊಳ್ಳುವುದಕ್ಕೂ ಬರದ ಮುಗ್ಧತೆ ಅವಳಲ್ಲಿರುವುದರಿಂದ ಶ್ರೀಕಂಠ ಈ ಬದಲಾವಣೆಯನ್ನು ಸಲೀಸಾಗಿ ಪತ್ತೆ ಹಚ್ಚಿದ್ದಾನೆ. ಹೀಗೇಕೆ ಅಂದರೆ ಸೌಭಾಗ್ಯ ಸಲೀಸಾಗಿ ಹೇಳುತ್ತಾಳೆ, ಹೊಸಬಳಲ್ವಾ ನಾನು, ಹೊಂದಿಕೊಳ್ಳೋಕೆ ಕಷ್ಟ ಆಗಿರಬೇಕು. ಅವಳು ಹೆದರೋದು ನಾನೇನು ಹುಲಿನಾ ಕರಡಿನಾ? ಹುಲಿಯೂ ಅಲ್ಲ ಕರಡಿಯೂ ಅಲ್ಲ. ಆದರೆ ಸಂದರ್ಭ ಸಿಕ್ಕಿದಾಗ ತಂಗಕ್ಕನನ್ನು ನಿಷ್ಕರುಣಿಯಂತೆ ನಡೆಸಿಕೊಳ್ಳುತ್ತಾಳೆ ಅನ್ನುವುದಕ್ಕೆ ಸೀತಮ್ಮನಿಗೆ ಪುರಾವೆ ಸಿಕ್ಕಿಬಿಟ್ಟಿತ್ತು. ತಂಗಕ್ಕ ಕುಪ್ಪಸದ ತೋಳು ಮೇಲೆ ಮಾಡಿಕೊಂಡು ಕೆನ್ನೆ ತರುಗಟ್ಟಿದ ಜಾಗಕ್ಕೆ ಉಫ್ ಉಫ್ ಎಂದು ಊದಿಕೊಳ್ಳುತ್ತಲಿದ್ದಳು. ಏನಾಯ್ತೆ ಎಂದು ಕೇಳಿದರೆ ತೋರು ಬೆರಳು ಅತ್ತಿಗೆಯತ್ತ ಚಾಚಿತು. ಸೀತಮ್ಮ ಕೋಪದಿಂದ ತರಗುಟ್ಟಿದ್ದರು. ನೀನೇನು ಮನುಷ್ಯಳ ಮೃಗವ? ಏನು ಮಾಡ್ತು ಅಂತ ಅದಕ್ಕೆ ಈ ನಮೂನಿ ಹೊಡೆದಿದ್ಯಾ? ಈ ರೀತಿ ಶಿಕ್ಷೆ ಕೊಟ್ಟಿದ್ದಿ ಎಂದು ಕೇಳಿದರು. ನಾನೇನು ಮಾಡಿದೆ? ಅವಳೇ ಚುಚ್ಕೊಂಡಿದ್ದು. ನೋಡು, ಸುಳ್ಳು ಹೇಳಿ ಎದುರಿಗಿರೋರ್ನ ನಂಬಿಸಬಹುದು, ಆದರೆ ಮೇಲಿರೋರ್ನ ಅಲ್ಲ, ಸೀತಮ್ಮ ಹೇಳಿದರು. ಮಗಳನ್ನು ಏಕಾಂತದಲ್ಲಿ ಪರೀಕ್ಷಿಸಿದರೆ ಎರಡು ತೋಳು ತೊಡೆಗಳ ಮೇಲೆ ಅಂಥದ್ದೇ ಇನ್ನಷ್ಟು ಕಲೆಗಳಿವೆ. ಯಾವಾಗಿನದ್ದೋ ಶಿಕ್ಷೆ, ಅಸಹನೀಯ ಪ್ರತಿಕ್ರಿಯೆ. ಈ ಮುಂಡೆದಾದರೂ ಇಷ್ಟೊಂದು ಮೊದ್ದು ಆದರೆ ಹೇಗೆ? ಕೊನೆ ಪಕ್ಷ ಹೀಗಾಗುತ್ತಿದೆ ಎಂದು ಹೇಳಲು ಬರಬಾರದಾ ಎಂದು ಮಗಳನ್ನು ಬೈದುಕೊಂಡರು. ತಾವು ಗಟ್ಟಿ ಇರುವಾಗಲೇ ಇಂಥದ್ದೆಲ್ಲ ನಡೆದರೆ ಆಮೇಲೆ ಇದನ್ನು ಜೀವಸಹಿತ ಉಳಿಸುತ್ತಾಳಾ? ಕನಲಿದರು ಸೀತಮ್ಮ. ಈ ಇರುಸು ಮುರುಸು ಸಹಿಸಿಕೊಂಡು ಇರುವುದಕ್ಕಿಂತ ಮಗನೊಡನೆ ಮಾತಾಡಿ ಬಿಡಬೇಕೆಂಬ ಧೈರ್ಯ ಮಾಡಿದರು. ಆದರೂ ಹಿಂಜರಿಕೆ. ಮಗನ ಮನಸ್ಸು ಕದಕಬಾರದೆಂಬ ವಿವೇಚನೆ. ಆಡುವಂತಿಲ್ಲ, ಅನುಭವಿಸುವಂತಿಲ್ಲ. ಸೀನಪ್ಪಯ್ಯ ಸಮಯ ಕಾದು ಮಗನ ಹತ್ತಿರ ಒಂದು ಬೇಡಿಕೆ ಮುಂದಿಟ್ಟರು. ನಮಗೊಂದು ಸಣ್ಣ ಮನೆ ಮಾಡಿ ಕೊಟ್ಟುಬಿಡು ಶ್ರೀಕಂಠ. ನಮ್ಮಷ್ಟಕ್ಕೆ ನಾವಿರ್ತೀವಿ, ನಿಮ್ಮಷ್ಟಕ್ಕೆ ನೀವಿರಬಹುದು. ಕನಸಲ್ಲೂ ಕಲ್ಪಿಸದ ಈ ಬೇಡಿಕೆ ಕೇಳಿ ಶ್ರೀಕಂಠ ಉದ್ವಿಗ್ನನಾದ. ಯಾಕೆ, ಏನಾಯಿತು ಅಂಥದ್ದು ಎಂದು ಕೇಳಿದ. ಏನೂ ಆಗಿಲ್ಲ, ಆಗೋದು ಬೇಡ. ನೀವು ಸುಖವಾಗಿ ಸ್ವತಂತ್ರರಾಗಿರಬೇಕಾದ ವಯಸ್ಸು. ಒಂದಷ್ಟು ಕಾಲವಾದರೂ ಹಾಯಾಗಿರಿ. ಮುಂದೆ ಪ್ರಸಂಗ ಬಂದರೆ ಒಟ್ಟಿಗಿರೋದು ಇದ್ದೇ ಇದೆ. ಈಗ ಸುಖವಾಗಿರೋಕೆ ಕೊರತೆ ಆಗಿರೋದು ಏನಪ್ಪ? ಸುಮ್ಮನೆ ಏನೇನೋ ಕಲ್ಪಿಸ್ಕೊಂಡು ಹೋಗಬೇಡಿ. ಈ ವಯಸ್ಸಿನಲ್ಲಿ ತಂಗಿಯ ಜೊತೆ ಇಬ್ಬರೇ ಇರ್ತೀರಾ? ಹುಚ್ಚು ಅಷ್ಟೆ. ಪಟ್ಟು ಬಿಡಲಿಲ್ಲ ಸೀನಪ್ಪಯ್ಯ. ಹತ್ತಿರದಲ್ಲೆಲ್ಲಾದರೂ ಮನೆ ಹುಡುಕಿದ್ರೆ ಸಯ್ಯಪ್ಪ. ವಾರಕ್ಕೊಂದ್ಸಲ ನೀನು ಬಂದು ನೋಡ್ಕೊಂಡು ಹೋದರೆ ಸಾಕೇ ಸಾಕು. ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ನಿಜ. ಆದರೆ ಉಗುಳು ನುಂಗಿದರು ಸೀನಪ್ಪಯ್ಯ. ಆದರೆ ಪೂರ್ತಿ ಹೇಳು. ಹೇಳೋಕ್ಕೆ ಏನಿಲ್ಲ, ಯಾಕೋ ನಮಗೆ ಹಾಗೆನ್ನಿಸುತ್ತೆ. ನಮ್ಮಿಂದ ನಿಮ್ಮ ಸುಖಕ್ಕೆ ಅಡ್ಡಿ ಅನಿಸುತ್ತೆ. ಯಾವತ್ತೂ ಇಲ್ಲದೆ ಇದೆಂಥ ರಾಗ? ಕೇಳ್ತೀನಿ ಅವಳನ್ನು. ಅಯ್ಯೋ ನಿನ್ನ, ಅವಳನ್ನು ಕೇಳೋಕೆ ಏನಿದೆ? ನಮಗನಿಸಿದ್ದು ನಾನು ಹೇಳಿದ್ನಪ್ಪ. ಸೀನಪ್ಪಯ್ಯ ತೇಪೆ ಹಚ್ಚಲು ಹೋದರು. ಶ್ರೀಕಂಠನ ಅನುಮಾನ ತಣಿಯಲಿಲ್ಲ. ಅವನು ಸೌಭಾಗ್ಯನನ್ನು ನೇರವಾಗಿ ಕೇಳಿದ. ಈ ಮನೆಯಲ್ಲಿ ಎಲ್ಲ ಒಟ್ಟಿಗಿದ್ರೆ ನಿಂಗೆ ಕಷ್ಟವಾಗುತ್ತೆ ಅನಿಸುತ್ತಾ? ನಮ್ಮ ಸುಖಕ್ಕೆ ಅಡ್ಡಿ ಅನಿಸುತ್ತಾ? ಅದನ್ನು ಬಾಯಿ ಬಿಟ್ಟು ಹೇಳಬೇಕಾ? ನೀವೇ ಅರ್ಥ ಮಾಡ್ಕೋಬೇಕು. ಕೊರಳು ಕೊಂಕಿಸಿದಳು ಸೌಭಾಗ್ಯ. ಶ್ರೀಕಂಠ ಅವಳ ವಯ್ಯಾರಕ್ಕೆ ಮಣಿಯಲಿಲ್ಲ. ಕೆರಳಿದ. ಮದುವೆಗೆ ಮೊದಲು ಹೇಳಿದ್ದೆಲ್ಲ ಮರೆತು ಹೋಯ್ತಾ ಎಂದು ಕೇಳಿದ. ನೀರಿಗಿಳಿದ ಮೇಲೆ ತಾನೇ ಚಳಿ ಗೊತ್ತಾಗೋದು. ಅನುಭವಿಸೋಕ್ಕೆ ಮುಂಚೆ ಸುಲಭ ಅಂದ್ಕೊಂಡಿರ್ತೀವಪ್ಪ. ಕಷ್ಟ ಸುಖ ಗೊತ್ತಾಗೋದು ಆಮೇಲೆ ತಾನೇ. ಈಗೆಂಥ ಕಷ್ಟ ಬಂದಿರೋದು? ಕಷ್ಟ ಅಲ್ಲದೆ ಮತ್ತೆಂಥದ್ದು? ನಮ್ಮ ಕಡೆಯವರು ಅಂತ ಯಾರು ಬರ್ತಾರೆ ಮನೆಗೆ? ಕರೆಯೋಕ್ಕೆ ನನಗಾದರೂ ಹೇಗೆ ಮನಸ್ಸು ಬರುತ್ತೆ? ತಂಗಕ್ಕನ್ನ ಮನಸ್ಸಿನಲ್ಲಿಟ್ಕೊಂಡು ಹೇಳ್ತಾ ಇದೆಯಾ? ನಾನೇನು ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ಜಾಗದಲ್ಲಿ ಇದ್ಕೊಂಡು ಯೋಚನೆ ಮಾಡಿ. ಹೀಗೆ ಮಾತಿಗೆ ಪತಿ ಮಾತು ಬೆಳೆದು ಶ್ರೀಕಂಠನ ಕೈ ಮುಂದಾಗಿ ಸೌಭಾಗ್ಯನ ಮರ್ಯಾದೆಗೆ ಭಂಗ ಬಂದು 4 ಸೀರೆ ಬ್ಯಾಗಿಗೆ ತುಂಬಿಕೊಂಡು ತವರಿಗೆ ಹೊರಟು ಹೋದಳು ಸೌಭಾಗ್ಯ. ಛೆ, ನನ್ನಿಂದ ಹೀಗಾಯ್ತು. ನಾನು ಬಾಯಿ ಮುಚ್ಕೊಂಡು ತೆಪ್ಪಾಗಿರಬಾರ್ದಿತ್ತಾ? ನನ್ನ ಬುದ್ಧಿಗೆ ಮೆಟ್ಟು ತಗೊಂಡು ಹೊಡ್ಕೋಬೇಕು. ಪೇಚಾಡಿಕೊಂಡರು ಸೀನಪ್ಪಯ್ಯ. ನೀ ಸುಮ್ಮನಿರು ಅಪ್ಪ. ವಾಪಸ್ಸು ಬರದೆ ಎಲ್ಗೆ ಹೋಗ್ತಾಳೆ? ಅಲ್ಲೇ ಗೂಟ ಬಡ್ಕೊಂಡು ಕೂತಿರ್ತಾಳಾ? ಏನೋ ಅಂದ್ಕೊಂಡಿದ್ದೆ ಅವಳನ್ನು. ಇಷ್ಟು ಅಹಂಕಾರ ಇದೆ ಅಂತ ಗೊತ್ತೇ ಇರಲಿಲ್ಲ. ಅಹಂಕಾರ ಅಂತ ಅನ್ಬೇಡ್ವೋ? ತಮ್ಮಷ್ಟಕ್ಕೆ ತಾವು ಸುಖವಾಗಿರಬೇಕು ಅಂತ ಎಲ್ಲ ಹುಡುಗಿರು ಕನಸು ಕಂಡಿರ್ತಾರೆ.
ಅಂತ ಕನಸು ಕಂಡಿದ್ರೆ ಅಲ್ಲೇ ಸಾಯ್ಲಿ ಅವಳು. ಮೊದಲು ಗೊತ್ತಿರಲಿಲ್ವಾ? ಹಾಗನ್ಬೇಡ್ವೋ ನಿನ್ನ ದಮ್ಮಯ್ಯ, ಹಾಗೆಲ್ಲ ಅನ್ಬೇಡ. ಒಳ್ತು ಅನ್ನು. ಸೀತಮ್ಮ ಕಣ್ಣೀರು ಸುರಿಸಿದರೆ ತಂಗಕ್ಕನೂ ಅಳತೊಡಗಿ ಶ್ರೀಕಂಠ ತಂಗಿಯ ಭುಜ ಬೆಳೆಸಿ ಸಂತೈಸಿದ. ಅವನ ಕಂಗಳಲ್ಲಿ ತುಂಬಿಕೊಂಡ ನೀರು ಲೈಟಿನ ಬೆಳಕಿನಲ್ಲಿ ಪಳ್ಳನೆ ಹೊಳೆಯುತ್ತಿತ್ತು. ಮುಂದಾಗಿದ್ದೆಲ್ಲ ಒಂದು ಕನಸಿನ ಹಾಗೆ. ಸೀನಪ್ಪಯ್ಯನ ಸಂಸಾರ ವಿಚಿತ್ರ ತಿರುವಿನಲ್ಲಿ ಕೈಕಾಲುಗೆಟ್ಟು ನಿಂತಿತು. ಕಾನೂನು ಪ್ರಕಾರ ಹೋರಾಟ ನಡೆಸಿದರೆ ನ್ಯಾಯ ಸಿಕ್ಕೀತು. ದುಡಿಮೆ ಇಲ್ಲದ ತಾಯ್ತಂದೆಯರಿಗೆ ಮಗನ ಸಂಪಾದನೆಯಲ್ಲಿ ಒಂದು ಪಾಲು ದಕ್ಕೀತು. ಹಾಗೆ ಹೋರಾಟ ನಡೆಸುವುದಕ್ಕೆ ಚೈತನ್ಯ ಬೇಕಲ್ಲ. ಏನೂ ಬೇಡ, ಯಾವುದು ಬೇಡ, ಒಂದಿಷ್ಟು ವಿಷ ಕುಡಿದು. ಹೀಗೆ ಆಲೋಚಿಸುತ್ತಲೇ ಬದುಕು ರೂಪಿಸಿದ ಹಳೆಯ ವಿದ್ಯೆಯನ್ನು ನೆನಪಿಸಿಕೊಳ್ಳುತ್ತಿದ್ದರು. ಸೀನಪ್ಪಯ್ಯ ಸುಖದ ತೊಟ್ಟಿಲಲ್ಲಿಟ್ಟು ತೂಗಿದ ವಿಧಿ ಒಮ್ಮೆಲೆ ಹೀಗೇಕೆ ದಿಢೀರನೆ ಕೈಬಿಟ್ಟು ಮಣ್ಣು ಪಾಲಾಯಿತು? ಯಾವ ಕರ್ಮಕ್ಕೆ ಈ ಶಿಕ್ಷೆ ಎಂದು ಸೀತಮ್ಮ ಎದೆ ಒಡೆದುಕೊಂಡಿದ್ದರು. ಏನಾಯಿತು ಶ್ರೀಕಂಠಂಗೆ? ಹೀಗೇಕಾಯ್ತು? ವಿಪರೀತ ತಲೆ ಕೆಡಿಸಿಕೊಂಡಿದ್ದನ? ಮೈ ಮರೆತಿದ್ದನ? ಅಥವಾ ಎಷ್ಟೋ ಕಡೆ ನಡೆಯುವಂತೆ ಅಪಘಾತ ನಡೆದು ಹೋಯ್ತಾ? ಸೌಭಾಗ್ಯ ತವರಿಗೆ ಹೋಗಿ 4ನೆಯ ದಿನ. ಈ ಶನಿವಾರ ನೀನು ಅವಳನ್ನು ಕರ್ಕೊಂಡು ಬರಲೇಬೇಕು ಅಂದಿದ್ದರು ಸೀತಮ್ಮ. ತಡಿ ನೋಡೋಣ, ಅಷ್ಟೆಲ್ಲ ಬಗ್ಗಬೇಕಾದ ಅಗತ್ಯ ಇಲ್ಲ ಎಂದು ಹೇಳಿದ್ದ ಶ್ರೀಕಂಠ. ಯಾವತ್ತಿನಂತೆ ಕಾರಿನಲ್ಲಿ ಆಫೀಸಿಗೆ ಹೊರಟವನು ಮರಳಿ ಜೀವಸಹಿತ ಮನೆಗೆ ಬರಲಿಲ್ಲ. ಇದು ತಲೆಕೆಡಿಸಿಕೊಂಡದ್ದೇ ಹೌದು ಎಂದು ಸೀತಮ್ಮನಿಗಂತೂ ದೃಢವಾಗಿ ಬಿಟ್ಟಿದೆ. ಹೊರಡುವ ಹೊತ್ತಿನಲ್ಲೇ ತಲೆಕೆಡಿಸಿಟ್ಟ ಪಾಪಿ ತಾನೇ ಅಲ್ಲವೇ? ಸಮ ಆಯಿತು ಪ್ರಾಯಶ್ಚಿತ. ಸೌಭಾಗ್ಯನ ಕುಟುಂಬ ಕರ್ಮಾಂತರಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಯಿತು. ನೆರೆದ ಬಂಧು ಬಾಂಧವರ ಅನುಕಂಪದ ಮಳೆಯಲ್ಲಿ ಸೌಭಾಗ್ಯ ತೊಯ್ದು ಹೋದಳು. ಕೆಲವೇ ದಿನಗಳ ಹಿಂದೆ ಕುಟುಂಬದೊಳಗೆ ನಡೆದಿದ್ದ ಘಟನೆ ಯಾರಿಗೂ ಗೊತ್ತಿಲ್ಲ. ಸೌಭಾಗ್ಯನ ತವರಿನವರು ಗೊತ್ತಿದೆ ಎಂದು ತೋರ್ಪಡಿಸಿಕೊಳ್ಳುತ್ತಿರಲಿಲ್ಲ. ಮಗನದ್ದಾಗಿದ್ದ ಮನೆಯಲ್ಲಿ ಸೊಸೆಯ ಕಡೆಯವರು ಹಕ್ಕಿನ ಓಡಾಟ ನಡೆಸಿದರಾ? ತಾವೇ ಅಗತ್ಯ ತೀರ್ಮಾನ ತೆಗೆದುಕೊಂಡರಾ? ಮುಂದೆ ಅವಳೇ ಈ ಮನೆಯ ಕಾನೂನುಬದ್ಧ ಹಕ್ಕುಗಾರ್ತಿಯ? ಆಕಾಶ ಕಳಚಿ ತಲೆಯ ಮೇಲೆ ಬಿದ್ದಂತಾಗಿದ್ದ ಸೀನಪ್ಪಯ್ಯ ದಂಪತಿ ಮನೆ ಮಗನನ್ನು ಕಳೆದುಕೊಂಡು ಯೋಚನಾ ಶಕ್ತಿಯನ್ನೇ ಕಳೆದುಕೊಂಡಂತಾಗಿದ್ದರು. ಏನೂ ಅರಿಯದ ತಂಗಮ್ಮನ ಮುಖದಲ್ಲಿ ದಿಗಿಲು, ಗಾಬರಿ, ತಬ್ಬಲಿಯತನ. ಅಣ್ಣ ಎಂದು ಕರೆಯುತ್ತಾ ಕೋಣೆ ಕೋಣೆ ಹೊಕ್ಕು ಅವನನ್ನು ಹುಡುಕುವ, ಬಾಗಿಲಲ್ಲಿ ನಿಂತು ದಾರಿ ಕಾಯುವ ತಂಗಕ್ಕನ ಅಂತರಂಗಕ್ಕೆ ಅಣ್ಣ ಇನ್ನೂ ಯಾವತ್ತೂ ಹಿಂತಿರುಗಿ ಬರುವುದಿಲ್ಲ ಎನ್ನುವುದರ ಅರಿವಾಗಿತ್ತ. ಅಮ್ಮನ ರೋದನ, ಅಪ್ಪನ ಕಂಗಾಲುತನ, ಮನೆ ತುಂಬ ಓಡಾಡುತ್ತಿದ್ದ ಅಪರಿಚಿತರು, ಈ ಎಲ್ಲವನ್ನು ಮುಗ್ಧ ಮನಸ್ಸು ತನ್ನದೇ ರೀತಿಯಲ್ಲಿ ಅರ್ಥೈಸಿಕೊಂಡಿತ್ತ. ಇಲ್ಲದಿದ್ದರೆ ತಂಗಕ್ಕ ಹೀಗ್ಯಾಕೆ ಪರದಾಡುತ್ತಾಳೆ, ಪರಿತಪಿಸುತ್ತಾಳೆ? ತಪ್ಪು ತಮ್ಮದೇ ಎಂದು ಸೀತಮ್ಮ ಸೀನಪ್ಪಯ್ಯ ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಕಾಲ ಮಿಂಚಿತ್ತು. ಒಳ್ಳೆಯದೇ ಆಯಿತು ಎಂದು ಬಂದವರ್ಯಾರೋ ಇವರ ಕಿವಿಗೆ ಬೀಳುವಂತೆ ಆಡಿಕೊಂಡಿದ್ದರು. ಅಣ್ಣನೇ ತಂಗಿಯನ್ನು ಹೊಡೆದುಕೊಂಡು ಹೋಗಿದ್ದೋ ಎನ್ನುವ ಗುಸುಗುಸು ಕೂಡ ಕೇಳಿಸಿತ್ತು. ತಂಗಕ್ಕ ಅಣ್ಣನನ್ನು ಈ ಪರಿ ಹಚ್ಚಿಕೊಂಡಿದ್ದಳೆಂದು ಸೀತಮ್ಮನಿಗಾಗಲಿ ಸೀನಪ್ಪಯ್ಯನಿಗಾಗಲಿ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಮನೆಗೆ ಆಧಾರ ಸ್ತಂಭವಾಗಿದ್ದ, ಬದುಕಿಗೆ ಆಸರೆಯಾಗಿದ್ದ ಮಗನ ಕಳೆದುಕೊಂಡ ತೀವ್ರ ಶೋಕದಲ್ಲಿ ಇದ್ದ ತಂಗಕ್ಕನ ಕಡೆ ಅವರು ಗಮನ ಹರಿಸಲಿಲ್ಲವೆಂಬುದು ನಿಜ. ಉಂಡಳೋ ಬಿಟ್ಟಳೋ ಎನ್ನುವ ಅವಳ ಪ್ರಾಥಮಿಕ ಅವಶ್ಯಕತೆಗಳ ಕಡೆ ಕೂಡ ಚಿಂತಿಸದೆ ಗಾಢ ಅಂಧಕಾರದಲ್ಲಿ ತಮ್ಮ ಕಗ್ಗತ್ತಲ ಲೋಕದಲ್ಲಿ ಕಳೆದು ಹೋಗಿ ಕೈಯಾರೆ ಹುಡುಗಿಯನ್ನು ಕೊಂದು ಪಾಪ ಕೊಟ್ಟುಕೊಂಡೆವಾ? ಅಣ್ಣ ತೀರಿಕೊಂಡ ಮೇಲೆ ತಂಗಕ್ಕ ಊಟ ತಿಂಡಿಯನ್ನೇ ತ್ಯಜಿಸಿಬಿಟ್ಟಿದ್ದಳ. ಯಾರೂ ಅವಳನ್ನು ಒತ್ತಾಯಿಸಲಿಲ್ಲವಾ? ಉಣಿಸಲಿಲ್ಲವಾ? ತಿನ್ನಿಸಲಿಲ್ಲವಾ? ಅಪ್ಪ ಅಮ್ಮನೇ ಗಮನಿಸಿದವಳನ್ನು ಯಾರ್ಯಾಕೆ ಗಮನಿಸಬೇಕು? ಹಾಗೆ ನಿರೀಕ್ಷೆ ಮಾಡಬೇಕಾ? ಶ್ರೀಕಂಠ ತೀರಿಕೊಂಡ 12ನೆಯ ದಿನ ಬೆಳಗ್ಗೆ ತಂಗಕ್ಕ ಏಳಲಿಲ್ಲ. ಗಂಟೆ 7 ಆಗಿ 8 ಆಗಿ 9 ಆಗಿ ಏಳೇ ಪ್ರಾರಬ್ಧ ಎಂದು ಅಸಹನೀಯ ಮಾತಾಡುತ್ತಾ ಸೀತಮ್ಮ ಮಗಳನ್ನು ಅಲುಗಾಡಿಸಿದ್ದರು. ಕೊಕ್ಕರಿಸಿದ ಮಲಗಿದ್ದವಳು ಮೈ ಸೆಟೆದುಕೊಂಡಿತ್ತು. ಎಲ್ಲಿದ್ದಾಳೆ ತಂಗಕ್ಕ? ಅಣ್ಣನನ್ನು ಹಿಂಬಾಲಿಸಿಕೊಂಡು ಹೊರಟು ಬಿಟ್ಟಿದ್ದಾಳೆ. ಹೋ ಎಂದು ದನಿ ತೆಗೆದು ಅತ್ತರು ಸೀತಮ್ಮ. ಸೀನಪ್ಪಯ್ಯ ತುಟಿ ಕಚ್ಚಿ ಶಬ್ದರಾಗಿ ದುಃಖ ನುಂಗಿಕೊಂಡರು. ಬುದ್ಧಿ ಬೆಳೆಯದ ಮಗಳು, ಭಾರವಾಗಿದ್ದಳೇನೋ ಹೌದೋ, ಏನೇ ಆದರೂ ಅವಳು ಅವರ ಕರುಳ ಕುಡಿ, ಜೀವನದ ತುಣುಕು, ಹಿಂದೆ ಮುಂದೆ ಕಾಲಿಗೆ ತೊಡರಿಕೊಂಡು ಓಡಾಡಿದ ಮಗಳು. ಸಾಕಿದ ಬೆಕ್ಕು ನಾಯಿ ಸತ್ತರೂ
ಚುರುಗುಟ್ಟುವ ಶೂನ್ಯ ಭಾವ ಅನುಭವಿಸುವ ಮನಸ್ಸಿಗೆ ಹೆತ್ತ ಮಗಳನ್ನು ಕಳೆದುಕೊಂಡ ಸಂಕಟ ಕಮ್ಮಿ ಪ್ರಮಾಣದ್ದೇನಲ್ಲ. ಅದರಲ್ಲೂ 12 ದಿನಗಳಲ್ಲಿ 2 ಸಾವು ಮತ್ತು 2 ತಾವು ಹೆತ್ತು ಸಾಕಿ ಬೆಳೆಸಿದ ಕುಡಿಗಳು. ಇನ್ನೇನು ಉಳಿದುಕೊಂಡಿದೆ? ಇದ್ದು ಸತ್ತ ಲೆಕ್ಕ, ಜೀವಂತ ಹೆಣಗಳು. ಆಗಬೇಕಾದ್ದೆಲ್ಲ ಕ್ರಮ ಪ್ರಕಾರ ನಡೆಯಿತು. ಮತ್ತು ಹೀಗೆ ನಡೆಸುವಾಗ ಬೇಡ ಬೇಡವೆಂದರೂ ಒಂದು ಯೋಚನೆ ಸೀನಪ್ಪಯ್ಯನ ತಲೆ ಹೊಕ್ಕಿತ್ತು. ತಂಗಕ್ಕ ಮೊದಲೇ ಸತ್ತಿದ್ದರೆ ಶ್ರೀಕಂಠ ಬದುಕಿರುತ್ತಿದ್ದನೇನೋ ಎನ್ನುವ ಯೋಚನೆ. ಹಾಗಾಗಿದ್ದರೆ ಸೊಸೆ ಮನೆ ಬಿಟ್ಟು ಹೋಗುತ್ತಿರಲಿಲ್ಲ, ಮಗ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ, ಅವಘಡ ಸಂಭವಿಸುತ್ತಿರಲಿಲ್ಲ. ಹೀಗಾಗಲೂ ಬಹುದಿತ್ತು, ಆಗದಿರಲು ಬಹುದಿತ್ತು. ಹುಚ್ಚು ಕುದುರೆಯಾಗಿದೆ ಮನಸ್ಸು, ಎತ್ತೆತ್ತಲೋ ಧಾವಿಸುತ್ತಿದೆ. ಈ ಸಂದರ್ಭದಲ್ಲಿ ಸೀನಪ್ಪಯ್ಯ ಒಂದು ನಿರ್ಧಾರ ಮಾಡಿದರು. ಮಗನ ಮನಸ್ಸು ಮುರಿದ ಸೊಸೆಯ ಹಂಗು ತಮಗೆ ಬೇಡ, ಅವಳ ಮುಖ ನೋಡುವ ಶಿಕ್ಷೆ ಬೇಡ. ಯಾವ ಜನ್ಮದಲ್ಲಿ ಅವಳ ಋಣ ತಿಂದಿದ್ದನೋ ಈ ಜನ್ಮದಲ್ಲಿ ತೀರಿಸಿದ್ದಾನೆ. ಇನ್ನು ತಮ್ಮ ದಾರಿ ತಮಗೆ. ಯಾವತ್ತೋ ಬಿಟ್ಟು ಬಂದು ಮರವಿಗೆ ಸಂದಾಗಿದ್ದ ಹುಟ್ಟೂರಿನ ನೆನವರಿಕೆ, ಕಲಿತ ವಿದ್ಯೆಯ ನೆಚ್ಚಿಕೆ 2 ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೇ? ನಾವೆಂದುಕೊಂಡಂತೆ ಏನೂ ನಡೆಯುವುದಿಲ್ಲ ಅಂದ ಮೇಲೆ ಭವಿಷ್ಯದ ಕುರಿತು ವೃಥಾ ಚಿಂತಿಸುವುದೇಕೆ? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ. ಎಲ್ಲಿದೆ ದಯೆ? ಗೋವಿಂದನೂ ಬೇಡ, ದಯೆಯೂ ಬೇಡ. ಗೋವಿಂದ ಇದ್ದಿದ್ದರೆ ಹೇಗಾಗಬೇಕಿತ್ತು? ಆಗುತ್ತಿತ್ತೋ? ತೀರಾ ದೇವರನ್ನು ದೂರುವುದಕ್ಕೂ ಯಾಕೆ ನಾಲಿಗೆ ತಿರುಗುತ್ತಿಲ್ಲ? ಇದೇ ಕಾರಣ. ಮಗ ಅಮ್ಮನ ಹೆಸರಲ್ಲಿ ಒಂದಿಷ್ಟು ದುಡ್ಡಿಟ್ಟಿದ್ದಾನೆ ಮತ್ತು ತೀರಾ ಬೀದಿಯಲ್ಲಿ ಬೀಳದಂತೆ ಕಾಪಾಡುವಷ್ಟಿದೆ ಮೊತ್ತ. ಮಗ ಅವನ ಮನಸ್ಸಲ್ಲಿ ಏನು ಅಂದುಕೊಂಡಿದ್ನೋ ತಿಳಿಯದೋ, ಆದರೆ ವೃದ್ಧ ದಂಪತಿಗಳಿಗಂತೂ ಅವನಿಗೆ ತಿಳಿಯದಂತೆ ನೆರವಾಗಿದ್ದ. ವೃದ್ಧ ದಂಪತಿಗಳು ಮಕ್ಕಳ ನೆನಪಿನಲ್ಲೇ ಕೊರಗ್ತಾ ಜೀವನ ಸವಿಸ್ತಾ ಇದ್ರು. ಈ ಕಡೆ ಅಣ್ಣ ತಂಗಿ ಅವರ ಲೋಕದಲ್ಲಿ ಸೇರಿಕೊಂಡ್ಬಿಟ್ರು. ಈ ದುಃಖಭರಿತ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರೆಯಬೇಡಿ. ಈ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.